ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಈ ಯುದ್ಧದ ಪರಿಣಾಮಗಳ ಬಗ್ಗೆ ಹೇಳುವ ಅವಶ್ಯಕತೆ ಇದೆ. ಇವತ್ತು ಟ್ರಂಪ್ ತಮ್ಮನ್ನು ನಂಬಿದಂತಹ ರಾಷ್ಟ್ರಗಳನ್ನು, ಅದರಲ್ಲೂ ಮುಖ್ಯವಾಗಿ ಕೊಲ್ಲಿ ರಾಷ್ಟ್ರಗಳನ್ನು, ಅವ್ರ ಮೇಲೆ ನಡೆದ ದಾಳಿಯನ್ನು ತಡಿಲಿಕ್ಕೆ ಆಗಲಿಲ್ಲ. ಅವರೆಲ್ಲ ಭಾಳಷ್ಟು ನಂಬಿದ್ದಿರೋರೆಲ್ಲ ಕೊಲ್ಲಿ ರಾಷ್ಟ್ರಗಳು ಗೊತ್ತದ ನಿಮಗೆ. ಬಹ್ರೇನ್ ಆಯ್ತು, ಒಮಾನ್ ಆಯ್ತು, UAE ಆಯ್ತು, ಸಂಯುಕ್ತ ಅರಬ್ ರಾಷ್ಟ್ರಗಳಾದವು. ಇವತ್ತು ಅದೆಲ್ಲ ಕೊಲ್ಲಿಯಲ್ಲಿ ಬರುತ್ತೆ. ಎಲ್ಲ ರಾಷ್ಟ್ರಗಳನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲಿ ಅಮೇರಿಕೆಯ ಕಂಪ್ನಿಗಳಿಗೆ ರಕ್ಷಣೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಏರ್ಪೋರ್ಟ್ಗಳಿಗೆ ರಕ್ಷಣೆ ಕೊಡಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಇವತ್ತೆಲ್ಲ ಯಾಕಪ್ಪ ಅಮೇರಿಕನ್ ನಂಬಿದ್ದೀವಿ ನಾವು ಅನ್ನುವಂಥ ಪರಿಸ್ಥಿತಿ ಬಂದಿದ್ದಾರೆ. ಅಮೇರಿಕದ ಏನು ತಿಳ್ಕೊಂಡ್ಬಿಟ್ಟಿದ್ರು ಅವರು, ಇದು ಅಸಾಧ್ಯವಾದದ್ದು, ಇದನ್ನು ಸೋಲಿಸೋಕ್ಕೆ ಸಾಧ್ಯ ಇಲ್ಲ, ಇರಾನ್ ಸೋತು ಹೋಗಿಬಿಡ್ತದೆ, ಜಗದಲ್ಲಿ ಯಾರೂ ಅಂತ ಪವರ್ ಇಲ್ಲ ಹೇಳ್ಕೊಳ್ತಾರೆ, ನಿಜವಾಗಿ ಇಲ್ಲ ಅಂತೇಳಿ. ಅದು ಪರೀಕ್ಷೆ ಮಾಡೋ ಕಾಲ ಬೇಕಾಗಿತ್ತು, ಅದೀಗ ಬಂದುಬಿಟ್ಟದ. ಈಗ ಪರೀಕ್ಷೆನೂ ಆಗಿಬಿಟ್ಟದ. ಈಗ ಟ್ರಂಪ್ ಒಬ್ಬ ಸಾಮಾನ್ಯ ವ್ಯಕ್ತಿ. ಅದಕ್ಕಿಂತಲೂ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ನೋಡಿದಾಗ ನಿಜವಾಗಿಯೂ ಬುದ್ಧಿವಂತನ ಈ ವ್ಯಕ್ತಿ US ಪ್ರೆಸಿಡೆಂಟ್ ಅನ್ನುವಂಥದ್ದು. ಯಾಕಂದ್ರೆ ತನ್ನ ದೇಶದ ಶಕ್ತಿ ಏನು, ಇನ್ನೊಂದು ದೇಶದ ಶಕ್ತಿ ಏನು, ಯುದ್ಧಗಳು ಏನಾಗ್ಬೋದು ಅನ್ನುವಂಥದ್ದನ್ನು ತಿಳ್ಕೊಳ್ಳಾರ್ದ ಮಾಡಿದ್ದಾರೆ ಇದನ್ನು ಅಂತೇಳಿ. ಒಂದೇನೋ ಪ್ಲ್ಯಾನ್ ಇತ್ತು ಅವ್ರ ತಲೆಯಲ್ಲಿ. ಮೊಸಾದ್ ಆಗಿರ್ಬೋದು, CIA ಆಗಿರ್ಬೋದು, AP ಆಗಿರ್ಬೋದು, ಅವ್ರೇನೋ ಪ್ಲ್ಯಾನ್ ಹೇಳಿದರು. ಅದು ಸ್ವತಃ ಒಂದು ನಿರ್ಧಾರ ಮಾಡೋದಂತ ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಲಿಲ್ಲ. ಅದರಲ್ಲೂ ಅತ್ಯಂತ ಹಳೆಯ ಮಿತ್ರ ನ್ಯಾಟೋ ಸಲಹೆಯನ್ನು ಯಾಕೆ ತೊಗೊಳ್ಳಿಲ್ಲ, ಅವ್ರನ್ನಾಗಿ ವಿಶ್ವಾಸ ತೆಗೆದುಕೊಳ್ಳಲ್ಲ. ಹೀಗಾಗಿ ಇವತ್ತು ಏಕಾಂಗಿ ಆಗಿದ್ದಾರೆ. ಇದೊಂದು ನಮ್ಮ ಮೋದಿಯವರಿಗೆ ದೊಡ್ಡ ಅಪಾರ್ಚುನಿಟಿ. ತಪ್ಪೋ ಸರಿಯೋ ಬೇರೆ, ಇನ್ನು ಅದನ್ನು ಟೀಕೆ ಮಾಡ್ತಾ ಕೊಡೋದ್ರಲ್ಲೂ ಏನೂ ಅರ್ಥ ಇಲ್ಲ. ಕಾರ್ಪೊರೇಟ್ ಮಯ ಮಾಡಿಬಿಟ್ಟಿದ್ದಾರೆ ಮೋದಿಯವರು. ಎಲ್ಲ ನಮ್ಮ ದೇಶದ ಸಂಪತ್ತು ಕಾರ್ಪೊರೇಟ್ ಕೈಯಾಗ. ಮೋದಿಯವರ ಮಿತ್ರ ಅಂತ ಅದಾನಿ